ಎಲ್ರಿಗೂ ನಮಸ್ಕಾರ. ನಮ್ಮ ಗೋಲ್ಡನ್ ಕನ್ನಡಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಈ ಹಿಂದೆ ನಾನು ಧರ್ಮಸ್ಥಳದ ಪ್ರಕರಣದಲ್ಲಿ ಸ್ವಲ್ಪ ಗುರುತಿಸ್ಕೊಂಡಿದ್ದೀನಿ. ಸೊ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಅಪಪ್ರಚಾರದ ಬಗ್ಗೆ ನಾವು ಧ್ವನಿ ಎತ್ತುತ್ತಾನೇ ಬಂದಿದ್ದೀವಿ. ಅದೆಲ್ಲ ನಿಮಗೆ ಗೊತ್ತಿರೋ ವಿಷಯ. ಆದರೆ ಸೊ ನಾನು ಯಾಕೆ ಧ್ವನಿ ಎತ್ತುತ್ತಾ ಇದೆ ಅಂತಂದರೆ, ಇಲ್ಲಿ ನಡೀತಾ ಇರೋದು ಷಡ್ಯ ಅಂತ ನಮ್ಗೆ ಆಲ್ರೆಡಿ ನಮಗೆ ಗೊತ್ತಿತ್ತು. ಆದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ 56,000 ಜನ ಫಾಲೋವರ್ಸ್ ಇದ್ದರು. ಆ ಇನ್ಸ್ಟಾಗ್ರಾಮ್ನ ಸಮೀರು ಸೊ ಇವಾಗ ಡಿಆಕ್ಟಿವೇಟ್ ಮಾಡಿಸಿದ್ದಾನೆ, ಅಂತಂದರೆ ಡಿಲೀಟ್ ಮಾಡಿಸಿದ್ದಾನೆ. ರೀಸನ್ ಏನಪ್ಪ ಅಂತಂದರೆ, ನಾವು ಇದ್ರ ಬಗ್ಗೆ ನಿರಂತರವಾಗಿ ಸತ್ಯ ಬಿಚ್ಚಿಡ್ತಾ ಬಂದಿದ್ದೀವಿ. ಸೊ ಅದನ್ನು ತಡ್ಕೊಳಕ್ಕಾಗ್ದೇ ಏನೋ ಸೊ ನಮ್ಮ ಅಕೌಂಟ್ನ ಡಿಆಕ್ಟಿವೇಟ್ ಮಾಡಿಸಿದ್ದಾನೆ. ಸೊ ನನಗೆ ಒಂದು ಪ್ರಶ್ನೆ, ಸಮೀರೆಲ್ಲ ಮಾಡಿರೋದು ಸತ್ಯ ಅನ್ನೋದೇ ಆದರೆ ಅವನು ಯಾಕೆ ಡಿಆಕ್ಟಿವೇಟ್ ಮಾಡಿಸ್ಬೇಕು? ಅದನ್ನು ಡಿಫೆಂಡ್ ಮಾಡ್ಕೋಬೇಕು. ಸೊ ಈ ಹಿಂದೆ ನಾನು ನೀವು ಎಲ್ಲ ವಿಡಿಯೋ ನೋಡಿರ್ತೀರಿ, ಎಲ್ಲ ಕಾಪಿರೈಟ್ ಫ್ರೀ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಯೂಸ್ ಮಾಡ್ಕೊಳ್ಳಿ, ಸತ್ಯ ಗೊತ್ತಾಗಲಿ ಅಂತಂದ. ಅದಕ್ಕೆ ನಾವೇನು ಮಾಡ್ದೋ, ಅವನ ವಿಡಿಯೋ ತಗೊಂಡು ಸತ್ಯ ಅನ್ವೇಷಣೆ ಮಾಡೋಕ್ಕೆ ಶುರು ಮಾಡ್ದೋ. ಇನ್ಸ್ಟಾಗ್ರಾಮಲ್ಲಿ ಅವನ ವಿಡಿಯೋ ಬಳಸಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೊ ಅವನ ಪ್ರೈವೇಸಿಗೆ ಧಕ್ಕೆ ಆಗಿದೆ, ಸೊ ಅವನ ಹೆಸರನ್ನ ನಾವು ಹಾಳು ಮಾಡ್ತಾಯಿದ್ದೀವಿ ಅಂತ ಸೊ ಅವನು ಅಪೀಲ್ ಕೊಟ್ಟಿದ್ದಾನೆ. ಸೊ ಇನ್ಸ್ಟಾಗ್ರಾಮ್ ಅವ್ರಿಗೆ ಇವ್ರ ಅಕೌಂಟು ಡಿಲೀಟ್ ಮಾಡಿ ಅಂತ. ಇನ್ಸ್ಟಾಗ್ರಾಮಿಂದ ನಮಗೆ ಮೇಲ್ ಬಂತು, ನಿಮ್ಮ ಅಕೌಂಟ್ನ ಡಿಆಕ್ಟಿವೇಟ್ ಮಾಡಿದ್ದೀವಿ ಅಂತ. ನಾವು ಅಪೀಲ್ ಮಾಡಿದ್ವಿ. ಸೊ ಬಿಕಾಸ್ ಅಪೀಲ್ ಮಾಡೋದಕ್ಕೆ ಅವರು ರಿಪ್ಲೈ ಮಾಡಿದ್ರು, ನೀವು ಅವ್ರಿಗೆ ಧಕ್ಕೆ ತಂದಿದ್ರಿ ಅಂತ ನಮಗೆ ಎವಿಡೆನ್ಸ್ ಸಾಕ್ಷಿಗಳನ್ನ ಸಬ್ಮಿಟ್ ಮಾಡಿದ್ದಾರೆ. ಸೊ ನೀವು ಧಕ್ಕೆ ತಂದಿಲ್ಲ ಅಂತಂದರೆ ನೀವು ಸಾಕ್ಷಿಗಳನ್ನ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರು. ನಮ್ಮ ಹತ್ರ ಸದ್ಯಕ್ಕೆ ಸೊ ನಾವು ಸಬ್ಮಿಟ್ ಮಾಡಿದ್ದೀವಿ. ಸೊ ಆದರೂ ರಿಜೆಕ್ಟ್ ಆಗಿದೆ. ಸೊ ಅವ್ರ ಬಗ್ಗೆ ನೀವು ಮಾತಾಡಿದ್ದೀರಿ, ಅದಕ್ಕೋಸ್ಕರ ನಿಮ್ಮ ಅಕೌಂಟ್ನ ರಿಜೆಕ್ಟ್ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನಂದೊಂದು ಪ್ರಶ್ನೆ, ಸೌಜನ್ಯ ಕೇಸಲ್ಲಿ, ಅನನ್ಯ ಭಟ್ ಕೇಸಲ್ಲಿ ಇನ್ನು ಏನು ಸಾವಿರಾರು ಹತ್ಯಾಕಾಂಡಗಳು ನಡೆದಿದೆಯಲ್ಲ, ಆ ಕೇಸಲ್ಲಿ ಇವನು ಸಾಕ್ಷಿಗಳನ್ನ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತವನೆ, ನಮ್ಮ ಜನಗಳಿಗೆ ಸಾಕ್ಷಿಗಳನ್ನ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತವನೆ. ಆದರೆ ನಮ್ಮ ಅಕೌಂಟ್ನ ಎತ್ತಿಸೋಕ್ಕೆ ಸಾಕ್ಷಿಗಳನ್ನ ಆರಾಮಾಗಿ ಕೊಡ್ಬೋದು ಇವನು. ವಾ ಸಮೀರ್ ವಾ. ನಂದು ಇಷ್ಟೇ, ನೀನು ಸತ್ಯನೇ ಮಾತಾಡೋದಾಗಿದ್ರೆ, ಸತ್ಯನೇ ಡಿಫೆಂಡ್ ಮಾಡ್ಕೊಳ್ಳೋದಾಗಿದ್ರೆ ನೀನು ಯಾಕಪ್ಪ ನಮ್ಮ ಅಕೌಂಟ್ನ ಎತ್ತಿಸ್ತೀಯ? ಅದು ನನಗೆ ಗೊತ್ತಾಗಬೇಕಾಗಿರೋದು. ಸತ್ಯ ನೋಡಿ, ಸತ್ಯ ಹೊಂದಿದ್ರೆ ನೀನು 1000 ಬೇಕಾದ್ರೂ ನೀನು ಡಿಫೆಂಡ್ ಮಾಡ್ಕೋತೀಯ, 1000 ಅಕೌಂಟಲ್ಲಿ ಮಾತಾಡಲಿ ಡಿಫೆಂಡ್ ಮಾಡ್ಕೋತೀಯ. ಆದರೆ ನನಗೆ ಇನ್ನೊಂದು ಖುಷಿ ಏನಪ್ಪ ಅಂತಂದರೆ, ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್, 1 ಮಿಲಿಯನ್ ಫಾಲೋವರ್ಸ್ ಇರುವಂತಹ ಯೂಟ್ಯೂಬರ್, 50,000 ಫಾಲೋವರ್ಸ್ ಇರುವಂತಹ ಒಬ್ಬ ಯೂಟ್ಯೂಬರ್ಗೆ ಹೆದರ್ಕೋತಾನೆ ಅಂತಂದರೆ ನನಗೆ ಖುಷಿ ಇದೆ. ನನ್ನ ಅಕೌಂಟ್ ಹೋಗಿದ್ದಕ್ಕೆ ನನಗೆ ಬೇಜಾರಿಲ್ಲ, ಬಟ್ ನನ್ನನ್ನು ನೋಡಿ ನೀನು ಹೆದರೋದಲ್ಲ, ಅದಕ್ಕೆ ಖುಷಿ ಇದೆ. ಇಲ್ಲಿ ನಮ್ಮ ಜೊತೆ ಇದ್ದವರೇ ನಮಗೆ ನಮಕಾರಂ ಕೆಲಸ ಮಾಡಿದ್ರು ಕೆಲವೊಬ್ಬರು. ಸೊ ಈ ಹಿಂದೆ ಅವರು ಸೌಜನ್ಯ ಪರ ಧ್ವನಿ ಎತ್ತುತ್ತಿದ್ರು. ಕಾಲಕ್ರಮೇಣ ಅವ್ರಿಗೂ ನಮಗೂ ಫ್ರೆಂಡ್ಶಿಪ್ ಆಗುತ್ತೆ. ಸೊ ಒಂದು ಹೆಂಗೋ ಫ್ರೆಂಡ್ಶಿಪ್ ಆಗುತ್ತೆ. ಫ್ರೆಂಡ್ಶಿಪ್ಪು ಹೋಗ್ಬಿಟ್ಟು ನಾನು ಕೇಳ್ತೀನಿ, ಯಾಕೆ ನೀವು ಸೌಜನ್ಯ ಪರ ಧ್ವನಿ ಎತ್ತುತ್ತಲ್ಲ ಅಂತ. ಬ್ರೋ ನಮಗೆ ಅನುಭವ ಆಗ್ಬಿಟ್ಟಿದೆ ಬ್ರೋ, ನಮ್ಗೆ ಯಾವಾಗ ನೋಟಿಸ್ ಬಂತು ಆವಾಗ ನಾವು ಸೌಜನ್ಯ ಪರ ಧ್ವನಿ ಎತ್ತೋದು ನಿಲ್ಲಿಸ್ಬಿಟ್ಟೆ, ಯಾಕೆ ಬೇಕು ನಮಗೆ ಅಂತ ಸೌಜನ್ಯ ಪರ ಧ್ವನಿ ಎತ್ತುತ್ತಾ ಇಲ್ಲ ಬ್ರೋ ಅಂತ ಹೇಳ್ತಾರೆ. ನಾನು ಸರಿ ಅಂದ್ಬಿಟ್ಟು ನಂಬ್ಕೋತೀನಿ. ಯಾವತ್ತಾದರೂ ಫೋನ್ ಮಾಡ್ತಿದ್ದವರು, ಫೋನ್ನ ರಿಸೀವ್ ಮಾಡಿ ಮಾತಾಡ್ತಿದ್ದವರು 2 ಡೇಸಿಂದ ನನ್ನ ಅಕೌಂಟ್ ಓದುತ್ತವಿಂದ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಯಾಕೆ? ಇದರಲ್ಲಿ ಅವ್ರ ಕೈವಾಡ ಇರ್ಬೋದಲ್ವಾ? ಇರಲಿ ಬಿಡಿ, ಅದ್ರ ಬಗ್ಗೆ ಮಾತಾಡೋಕ್ಕೆ ಅವರು ಅನುಭವಿಸಿದ್ದು ದೇವರು ನೋಡ್ಕೋತಾನೆ. ಬಟ್ ನಾನು ಏನು ಹೇಳೋದು ಅಂತಂದರೆ, ನಾನು ಧರ್ಮದ ಪರ ಮಾತಾಡಿದ್ದೀನಿ, ನನ್ನ ಪರ ನಾನು ಮಾತಾಡಿಲ್ಲ. ಧರ್ಮದ ಪರ ಮಾತಾಡಿದ್ದೀನಿ, ನ್ಯಾಯದ ಪರ ಮಾತಾಡಿದ್ದೀನಿ. ಧರ್ಮದ ಪರ ಮಾತಾಡಿ ನನ್ನ ಅಕೌಂಟ್ ಹೋಗಿಸ್ಕೊಂಡಿದ್ದೀನಿ. ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕಲ್ವಾ? ಸುಳ್ಳು ಹೇಳೋನಿಗೆ ಮಿಲಿಯನ್ ಫಾಲೋವರ್ಸ್ ಕೊಡ್ತೀರಾ, ಸತ್ಯ ಮಾಡೋನಿಗೆ ನಿಮ್ಮ ಸಪೋರ್ಟ್ ಅಗತ್ಯ ಇದೆ. ಏನು ಮಾಡಬೇಡಿ, ಗೋಲ್ಡನ್ ಕನ್ನಡಿಗ ಅಂತ ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಮಾಡಿ. ನನಗೆ ಫಾಲೋವರ್ಸ್ ಇಂಪಾರ್ಟೆಂಟ್ ಅಲ್ಲ, ನನಗೆ ಜನ ನೋಡೋದು ಇಂಪಾರ್ಟೆಂಟು. ಫಾಲೋವರ್ಸ್ ಇಟ್ಕೊಂಡು ಏನೂ ಆಗಲ್ಲ. ಇವತ್ತು 50,000 ಫಾಲೋವರ್ಸು 1 ಮಿಲಿಯನ್ ಫಾಲೋವರ್ಸ್ ಇರೋನು ಎದುರಿಸಿದ್ದಾನೆ, ಭಯಪಡಿಸಿದ್ದೀನಿ. ಇದರಲ್ಲಿ ಫಾಲೋವರ್ಸ್ ಇಂಪಾರ್ಟೆಂಟ್ ಆಯ್ತಲ್ಲ. ಬಟ್ ಸಮೀರ್ಗೆ ಗೊತ್ತಾಗಬೇಕು ನಮ್ಮ ಜನ ಯಾವ ರೇಂಜ್ಗೆ ಅವ್ನಿಗೆ ಸಪೋರ್ಟ್ ಕೊಟ್ಟರು ಅಂತ. ಇವತ್ತು ನಾನು ಅಕೌಂಟ್ ಹೋಗಿಸ್ದೆ, ಅವ್ರಿಗೆ ಸಪೋರ್ಟ್ ಕೊಟ್ಟರು. ಮುಂದೆ ಒಂದಿನ ಅಕೌಂಟ್ ಹೋಗ್ಸೋಕ್ಕೂ ಹೆದರಿಕಬೇಕು ಅವನು. ಮತ್ತೊಂದು ಸಲ ಅಕೌಂಟ್ ಹೋಗಿಸಿದ್ರೆ ಇನ್ನೂ ಫಾಲೋವರ್ಸ್ ಬರ್ತಾರೆ ಅವನಿಗೆ, ಸುಮ್ಮನೆ ಇದ್ಬಿಡುವ ಅವ್ನ ತಂಟೆಗೆ ಹೋಗಬಾರ್ದು ಅಂತ. ನೋಡುವ ನಮ್ಮ ಜನ ಯಾವ ರೀತಿ ಸಪೋರ್ಟ್ ಕೊಡ್ತೀರಾ ಅಂತ.
ದಯವಿಟ್ಟು ನನ್ನ ಪರವಾಗಿ ನಾನು ಯಾವತ್ತೂ ಮಾತಾಡಿಲ್ಲ, ಧರ್ಮದ ಪರವಾಗಿ ಸತ್ಯದ ಪರವಾಗಿ ನಿಂತಿದ್ದೆ. ಇನ್ನಾದರೂ ಎಚ್ಚೆತ್ಕೊಳ್ಳಿ. ಇದೆಲ್ಲ ಸುಳ್ಳು ಅಂತ ಗೊತ್ತಾಗ್ತಲ್ವಾ, ಇವಾಗಾದರೂ ಎಚ್ಚೆತ್ಕೊಳ್ಳಿ. ಸತ್ಯ ಹೊರಗಡೆ ಬರಬೇಕು, ಬರ್ತಾ ಇದೆ, ನಾವು ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಇವಾಗಾದ್ರೂ ನಮ್ಮ ಜನ ಎಚ್ಚೆತ್ಕೊಂಡು ಸಪೋರ್ಟ್ ಮಾಡಿ. ಕಿರಿಕೀರ್ತಿ ಅವರಾಗಿರ್ಬೋದು, ವಿಕಾಸ್ ಶಾಸ್ತ್ರಿ ಅವರಾಗಿರ್ಬೋದು, ಕೃಷ್ಣ ಹರಿ ಆಗಿರ್ಬೋದು, ಗುರುಪಾರ್ ಆಗಿರ್ಬೋದು, ಕುಡ್ಲಾ ಸ್ಟೋರೀಸ್ ಆಗಿರ್ಬೋದು, ತುಂಬ ಪೇಜಸ್ ಇವೆ, ತುಂಬ ಇದಷ್ಟೇ ಅಲ್ಲ, ತುಂಬ ಪೇಜಸ್ ಇದೆ ನಮ್ಮ ಬಗ್ಗೆ ಸಪೋರ್ಟ್ ಮಾಡ್ತಾ ಇರೋರು. ದಯವಿಟ್ಟು ಎಲ್ರಿಗೂ ಒಂದೊಂದು ಫಾಲೋ ಕೊಟ್ಬಿಡಿ. ಏಕೆಂತಂದರೆ ಒಂದು ಖುಷಿ, ನಮ್ಮ ಧರ್ಮದ ಕ್ಷೇತ್ರದ ಪರ ನಿಂತಿದ್ದೀವಿ ಅಂತಂದಾಗ ನಮಗೂ ಸಪೋರ್ಟ್ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂತಂದರೆ ನಮಗೆ ಸಪೋರ್ಟ್ ಇಲ್ಲದೇ ಸಪೋರ್ಟ್ ಇರುವಂತಹ ವ್ಯಕ್ತಿನ ಡಿಫೆಂಡ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಮಗೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಇಷ್ಟೇ ಕೇಳ್ಕೊಳ್ಳೋದು. ನಿಮ್ಮಲ್ಲಿ ಏನೂ ಕೇಳ್ಕೊಳ್ಳಲ್ಲ. ಸತ್ಯ ಮಾತಾಡ್ತಾ ಇರೋರಿಗೆ ಸಪೋರ್ಟ್ ಮಾಡಲ್ಲ ಅಂತಂದರೆ ಹೆಂಗೆ? ನಮ್ಮ ಅಕೌಂಟು 56,000 ಜನ ಫಾಲೋವರ್ಸ್ ಇತ್ತು, ಇವಾಗಿಲ್ಲ. ಕಷ್ಟಪಟ್ಟು ವರ್ಷಾನುಗಟ್ಟಲೆ ಬೆಳೆಸಿರ್ತೀವಿ. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅಕೌಂಟ್ನ ಎಗರಿಸ್ಬಿಡ್ಬೋದು ಅಂದರೆ ಎಷ್ಟು ಬೇಜಾರಾಗಬೇಡ ನೀವು ಹೇಳಿ. ಸತ್ಯ ಯಾವುದು, ಸುಳ್ಳು ಯಾವುದು, ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ನಷ್ಟ ಆಗಿದೆ ನಿಮಗೆ ಗೊತ್ತಾಗ್ತಾ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಶ್ರೀರಾಮ್.